ಲಂಕೆಯಲ್ಲಿರುವಂತಹ ವಿಷಯವನ್ನು ಸಂಪಾತಿ ಎಲ್ಲ ಕಪಿವೀರರಿಗೆ ಹೇಳಿದ್ದಾನೆ. ಸೀತಾದೇವಿ ಲಂಕೆಯಲ್ಲಿ ಇದ್ದಾಳೆ ಅಂತ. ಸರಿ, ಹಾಗಾದರೆ ಎಲ್ಲ ಕಪಿವೀರರು ನಿಶ್ಚಯ ಮಾಡಿದರು, ಹಾಗಾದರೆ ನಾವಿನ್ನು ಲಂಕೆಗೆ ಹೋಗಬೇಕು, ಸೀತಾದೇವಿಯನ್ನು ಕಾಣಬೇಕು ಅಂತಾದರೆ ಅಂತ. ಜಾಂಬವಂತ ಯೋಚನೆ ಮಾಡಿದ, ಈ ಒಂದು ಲಂಕೆಗೆ ಹೋಗಬೇಕು, ಲಂಕೆಗೆ ಹೋಗುವುದು ಹೇಗೆ? ಲಂಕೆಯ ದೂರ 100 ಯೋಜನ ವಿಸ್ತೀರ್ಣ. ನಮ್ಮಲ್ಲಿ 100 ಯೋಜನ ವಿಸ್ತೀರ್ಣ ಹಾರುವವರು ಯಾರಿದ್ದಾರೆ? ಲಂಕೆಗೆ ಹೋಗಲಿಕ್ಕೆ ಯಾವುದೇ ಮಾರ್ಗ ಇಲ್ಲ, ಸಮುದ್ರವನ್ನು ದಾಟಿಕೊಂಡೇ ಹೋಗಬೇಕು. ಆದರೆ ನಮ್ಮಲ್ಲಿ 100 ಯೋಜನ ಹಾರುವವರು ಯಾರೂ ಇಲ್ಲಲ್ವಾ? ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿದರು. ನಾನು ಇಷ್ಟು ಹಾರಬಲ್ಲೆ, ನಾನು 10 ಯೋಜನ ಹಾರಬಲ್ಲೆ ಅಂತ ಒಬ್ಬ ಕಪಿ ಹೇಳಿದ. ಇನ್ನೊಬ್ಬ ಕಪಿ ಹೇಳಿದ, ನಾನು 20 ಯೋಜನ ಹಾರಬಲ್ಲೆ ಅಂತ ಹೇಳಿದ. 10 ಯೋಜನ ಹಾರಿ ಇನ್ನೇನು ಮಾಡಬೇಕು? 20 ಯೋಜನ ಹಾರಿ ಏನು ಮಾಡಬೇಕು? ಲಂಕೆ ಇರುವುದು 100 ಯೋಜನ. ಎಲ್ಲ ಕಪಿಗಳು ಹೀಗೆ ಹೇಳ್ತಾ ಹೋದ್ರು, 10, 20, 30 ಅಂತ ಹೇಳಿ 10 ಹೆಚ್ಚಿಗೆ ಮಾಡ್ತಾ ಹೇಳ್ತಾ ಹೋದ್ರು, ನಾನು ಇಷ್ಟು ಹಾರಬಲ್ಲೆ, ಇಷ್ಟು ಹಾರಬಲ್ಲೆ, ಇಷ್ಟು ಹಾರಬಲ್ಲೆ ಅಂತ. 90 ಯೋಜನ ಹಾರಿದರೂ ಪ್ರಯೋಜನ ಇಲ್ಲ. ಈ ಮತ್ತೆ ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ಅಲ್ಲೇ ಸಮೀಪದಲ್ಲಿ ಹನುಮಂತ ದೇವರು ಇದ್ದಾರೆ. ಇಷ್ಟೆಲ್ಲ ಕಪಿಗಳು ಚರ್ಚೆ ಮಾಡಿದ್ರು ಕೂಡ ನಾನು ಹಾರ್ತೇನೆ ಅಂತ ಚರ್ಚೆ ಮಾಡಿದ್ರು ಕೂಡ ಹನುಮಂತ ದೇವರು ಏನೂ ಮಾತನಾಡಲಿಲ್ಲ, ಸುಮ್ಮನೆ ಕುಳಿತುಕೊಂಡಿದ್ದಾರೆ. ನಮ್ಮಲ್ಲೆಲ್ಲ ಲೋಕದಲ್ಲಿ ಹಾರಾಡುವವರು ಜಾಸ್ತಿ, ಆದರೆ ಹಾರುವವರು ಯಾರೂ ಇಲ್ಲ. ಈ ಪ್ರಸಂಗವೂ ಹಾಗೆ. ಎಲ್ಲ ಕಪಿಗಳು ನಾವು ಹಾರ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಯಾರು ಹಾರ್ತೇವೆ ಅಂತ ಯಾರೂ ಹೇಳ್ತಾ ಇಲ್ಲ. ಇಷ್ಟಾಗಬೇಕಾದರೆ ಜಾಂಬವಂತ ಹೇಳ್ತಾನೆ, ನನಗಷ್ಟು ಸಾಮರ್ಥ್ಯ ಇಲ್ಲಪ್ಪ, ನನಗೆ ವಯಸ್ಸಾಗಿದೆ, 90 ಯೋಜನ ಹಾರಬಲ್ಲೆ. ಒಂದು ವೇಳೆ ಪ್ರಯತ್ನಪೂರ್ವಕವಾಗಿ 100 ಯೋಜನ ಹಾರಿದ್ರು ನಂಗಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ದಾರಿಯ ಮಧ್ಯದಲ್ಲಿ ವಿಘ್ನಗಳು ಬರಬಹುದು, ವಿಘ್ನಗಳನ್ನು ಎದುರಿಸುವ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಹನುಮಂತ, ನಿನಗೇ ಈ ಸಾಮರ್ಥ್ಯ ಉಂಟು, ನೀನು ಹಾರಬೇಕು ಅಂತೇಳಿ ಹನುಮಂತ ದೇವರನ್ನು ಜಾಂಬವಂತ ಎಚ್ಚರಿಸ್ತಾನೆ. ಜಾಂಬವಂತ ಹೇಳಿದ ಮೇಲೆ ಹನುಮಂತ ದೇವರು ಆಯಿತು ಅಂತ ಎದ್ದು ನಿಲ್ತಾರೆ. ಯಾಕೆ ಹೀಗೆ ಮಾಡಿದರು ಹನುಮಂತ ದೇವರು? ಹನುಮಂತ ದೇವರಿಗೆ ತಮ್ಮ ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರಿಸಬೇಕಾಗಿದೆ. ಈ ಸಾಮರ್ಥ್ಯ ಯಾವ ಕಪಿಗಳಿಗೂ ಇಲ್ಲ. ಈ ವಿಷಯದಲ್ಲಿ ಎಲ್ಲ ಕಪಿಗಳು ಕೂಡ ಅಸಮರ್ಥರು. ರಾಮ ಸೇವೆಯನ್ನು ಮಾಡಲಿಕ್ಕೆ ನಾನೊಬ್ಬನೇ ಸಮರ್ಥ, ನಾನೇ ಆ ಸೇವೆಯನ್ನು ಮಾಡಬೇಕು ಹೇಳುವಂತಹ ಒಂದು ಉತ್ಕಟವಾದ ಇಚ್ಛೆ ಹನುಮಂತ ದೇವರಲ್ಲಿ ಇತ್ತು. ಈ ರಾಮ ಸೇವೆಯಿಂದ ನಾನು ವಿಮುಖನಾಗಬಾರದು, ನಾನೇ ಈ ಕೆಲಸವನ್ನು ಮಾಡಬೇಕು ಹೇಳುವಂಥ ಉತ್ಕಟ ಇಚ್ಛೆಯಿಂದ ರಾಮದೇವರು ಉಳಿದೆಲ್ಲ ಕಪಿಗಳ ಅಸಾಮರ್ಥ್ಯವನ್ನು ತೋರಿಸುವ ಸಲುವಾಗಿ ಸುಮ್ಮನೆ ಇದ್ದರು, ತಾನು ಮಾಡ್ತೇನೆ ಅಂತ ಎದ್ದು ನಿಂತರು. ಯಾಕೆ ಹನುಮಂತ ದೇವರಿಗೆ ಅಷ್ಟು ರಾಮಸೇವೆಯಲ್ಲಿ ಉತ್ಕಟವಾದ ಇಚ್ಛೆ ಅಂತ ಕೇಳಿದರೆ, ಒಂದು ಪ್ರಸಂಗ ಹೀಗೆ. ಸೀತಾದೇವಿಯ ಅನ್ವೇಷಣೆಯನ್ನು ಮಾಡಬೇಕಾದ್ರೆ ಒಂದು ಬಾರಿ ಎಲ್ಲ ಕಪಿಗಳು ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಒಂದು ಗುಹೆಯನ್ನು ಪ್ರವೇಶ ಮಾಡ್ತಾರೆ. ಗುಹೆಯನ್ನು ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಒಳ್ಳೆಯ ಸ್ವಚ್ಛಂದ ನೀರು, ಒಳ್ಳೆಯ ಆಹಾರ, ಹಣ್ಣು ಹಂಪಲುಗಳು, ಜೇನು, ಸಮೃದ್ಧವಾದಂತಹ ಪರಿಸರ ಅಲ್ಲಿತ್ತು. ಎಲ್ಲ ಕಪಿಗಳಿಗೆ ಸಂತೋಷ ಆಯಿತು. ನಮ್ಮ ಉದ್ದೇಶ ಹೇಗೂ ಈಡೇರಲಿಲ್ಲ. ಸೀತೆಯನ್ನು ಅನ್ವೇಷಿಸಿಕೊಂಡು ನಾವೆಲ್ಲ ಹೊರಟಿದ್ದೇವೆ, ಸೀತೆ ಸುಳಿವು ಸಿಗಲಿಲ್ಲ, ಇನ್ನು ವಾಪಸ್ ಹೋದರೆ ನಮ್ಮನ್ನು ಸುಳಿಯುವ ಬಿಡುವುದಿಲ್ಲ. ಈ ಗುಹೆಯಲ್ಲಿ ನಮಗೆ ಸಮೃದ್ಧವಾದ ಆಹಾರ ಉಂಟು, ನೀರುಂಟು, ಜೇನು ಉಂಟು. ಈ ಎಲ್ಲ ಆಹಾರವನ್ನು ಉಂಡುಕೊಂಡು ಇಲ್ಲೇ ಸುಖವಾಗಿ ಬಾಳೋಣ ಅಂತ ಎಲ್ಲ ಕಪಿಗಳು ನಿರ್ಧಾರ ಮಾಡಿದರಂತೆ. ಎಲ್ಲ ಕಪಿಗಳ ಮಾತನ್ನು ಕೇಳಿದಂತಹ ಹನುಮಂತ ದೇವರು ಹೇಳ್ತಾರೆ, ಎಲ್ಲ ಕಪಿಗಳಿಗೆ ಎಚ್ಚರಿಸ್ತಾರೆ, ಪ್ರಶಾಸ್ಯ ಸನ್ಮಾರ್ಗ ಗತಾನ್ ಕರೋಮಿ. ನಾವೆಲ್ಲರೂ ಕೂಡ ರಾಮದೇವರ ಸೇವೆಗಾಗಿ ಬಂದವರು ನಾವೆಲ್ಲ. ಒಂದು ವೇಳೆ ನೀವೆಲ್ಲ ರಾಮದೇವರ ಸೇವೆಯನ್ನು ಮರೆತು ಈ ರೀತಿಯಾಗಿ ಮೈ ಮರೆತು ಈ ವಿಷಯ ಪದಾರ್ಥಗಳಲ್ಲೇ ನೀವು ಮಗ್ನರಾಗಿ ಹೋದರೆ ಪ್ರಶಾಸ್ಯ ನಿಮಗೆ ಶಿಕ್ಷೆ ಕೊಟ್ಟಾದರೂ ನಿಮ್ಮಿಂದ ನಾನು ರಾಮಸೇವೆಯನ್ನು ಮಾಡಿಸ್ತೇನೆ ಅಂತ ಎಚ್ಚರಿಸ್ತಾರಂತೆ ಹನುಮಂತ ದೇವರು. ಆ ರಾಮದೇವರ ಸೇವೆ ಅಂತಂದರೆ ಅನ್ನಾಹಾರವನ್ನು ಬಿಟ್ಟು ದೀಕ್ಷಿತರಾಗಿ ನಾವು ಮಾಡಬೇಕು ಹೇಳುವಂತಹ ಒಂದು ಕರ್ತವ್ಯ ಪ್ರಜ್ಞೆ ಹನುಮಂತ ದೇವರಲ್ಲಿ ಇತ್ತು. ಈ ರೀತಿಯಾಗಿ ಎಲ್ಲ ಕಪಿಗಳನ್ನು ಎಚ್ಚರಿಸಿದವರು ಹನುಮಂತ ದೇವರು ಈ ಹಿಂದೆ. ಅದೇ ರೀತಿಯಾಗಿ ಈ ಸೇವೆಯನ್ನು ನಾನೇ ಮಾಡ್ತೇನೆ ಅಂತೇಳಿ ಹನುಮಂತ ದೇವರು ಎದ್ದು ನಿಂತರು, ದೀಕ್ಷಿತರಾದರು. ರಾಮನ ಸೇವೆಯನ್ನು ಮುಗಿಸುವವರೆಗೆ ನಾನು ಯಾವ ಅನ್ನಾಹಾರವನ್ನು ಸ್ವೀಕರಿಸುವುದಿಲ್ಲ ಅಂತೇಳಿ ದೀಕ್ಷಿತರಾದರು. ಸ್ವಲ್ಪವೂ ಕೂಡ ವಿಶ್ರಾಂತಿಯನ್ನು ಸ್ವೀಕರಿಸುವುದಿಲ್ಲ ಅಂತ ದೀಕ್ಷಿತರಾದರು. ಮೊದಲಿಗೆ ರಾಮಚಂದ್ರ ದೇವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ರಾಮದೇವರನ್ನು ನಮಸ್ಕರಿಸಿ ಲಂಕೆಗೆ ಹಾರಬೇಕು ಅಂತೇಳಿ ಮಹೇಂದ್ರ ಪರ್ವತಕ್ಕೆ ಹೋಗ್ತಾರೆ. ಮಹೇಂದ್ರ ಪರ್ವತಕ್ಕೆ ಹೋಗಿ ಒಂದು ಬೃಹತ್ತಾದ ದೇಹವನ್ನು ಸ್ವೀಕಾರ ಮಾಡ್ತಾರೆ. ಹನುಮಂತ ದೇವರು ಲಂಕೆಗೆ ಹಾರ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಎಲ್ಲ ದೇವತೆಗಳು ಬಂದು ನಿಂತಿದ್ದ, ಋಷಿಗಳು, ದೇವತೆಗಳು ಎಲ್ಲರೂ ಬಂದಿದ್ದಾರಂತೆ. ಹನುಮಂತ ದೇವರನ್ನು ಕಾಣಬೇಕು, ಈ ಬೃಹತ್ತಾದ ರೂಪವನ್ನು ಸ್ವೀಕಾರ ಮಾಡಿದ್ದಾರೆ. ಅವರ ರೂಪ ಹೇಗಿತ್ತು ಅಂತ ಹೇಳಿದರೆ, ಆ ರೂಪವನ್ನು ಕಂಡಾಗ ಸಮಗ್ರವಾದ ಆಕಾಶವನ್ನೇ ಆಪೋಷಣ ತೆಗೆದುಕೊಳ್ಳುವ ರೀತಿಯಲ್ಲಿ ಅವರ ಆ ರೂಪ ಇತ್ತಂತೆ. ಸಮಗ್ರವಾದಂತಹ ಸಮುದ್ರದ ಜಲವನ್ನೇ ಪಾನ ಮಾಡುವ ರೀತಿಯಲ್ಲಿ ಅವರ ಬೃಹತ್ತಾದ ರೂಪ ಇತ್ತಂತೆ. ಈ ರೂಪವನ್ನು ಕಂಡು ಎಲ್ಲರೂ ಆಶ್ಚರ್ಯಪಟ್ಟರು. ಇನ್ನೇನೋ ಆಗುತ್ತೆ ಈ ಜಗತ್ತಲ್ಲಿ ಹೇಳುವಂತಹ ಈ ಕುತೂಹಲದಲ್ಲಿ ಎಲ್ಲ ದೇವತೆಗಳು, ಎಲ್ಲ ಋಷಿಗಳು, ಮುನಿಗಳೆಲ್ಲರೂ ಇದ್ದರು.